ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಒಂದು ಲಗ್ನದಲ್ಲಿ ಇರುವಂತಹ ಒಂದು ಬೇರೆ ಬೇರೆ ಗ್ರಹಗಳ ಪ್ರಕಾರ ನಿಮಗೆ ಒಂದು ಯಾವುದೆಲ್ಲ ಒಂದು ಫಲವನ್ನು ಕೊಡುತ್ತೆ ಜಾತಕದಲ್ಲಿ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನದಲ್ಲಿ ಗ್ರಹಗಳು ಮತ್ತು ದೃಷ್ಟಿ, ಇದು ಯಾವುದೇ ಲಗ್ನ ಯಾವುದೇ ಆಗಿರ್ಬೋದು, ಅಲ್ಲಿ ಗ್ರಹಗಳಿದ್ದಾಗ ನಿಮ್ಗೆ ಯಾವುದೆಲ್ಲ ಒಂದು ಫಲ ಕೊಡುತ್ತೆ ಅಂತ ವಿಡಿಯೋ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ. ಇವತ್ತು ಇದು ಲಗ್ನ, ಸಿಂಹ ಲಗ್ನ ಆಗತ್ತೆ. ಇಲ್ಲಿ ಏನಾದರೂ ಸೂರ್ಯಗ್ರಹ ಇದ್ರೆ ನಿಮಗೆ ತುಂಬಾ ಅಧಿಕಾರಶಾಹಿ ಪ್ರವೃತ್ತಿ ಹೊಂದಿರ್ತದೆ. ನಿಮ್ಮ ದೇಹ ಉಷ್ಣ ಪ್ರವೃತ್ತಿ ಆಗಿರ್ತದೆ. ತುಂಬಾ ಉಷ್ಣ ಪ್ರವೃತ್ತಿ ಆಗಿರ್ತದೆ. ಮತ್ತೆ ನಿಮ್ದು ಅಧಿಕಾರಶಾಹಿ ಪ್ರವೃತ್ತಿ, ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸ್ತೀರಿ. ಮತ್ತೆ ತುಂಬಾ ಫೇಮಸ್ ಆಗಿರ್ತೀರಿ ನೀವು ಲಗ್ನದಲ್ಲಿ ಸೂರ್ಯ ಇದ್ರೆ. ಮತ್ತೆ ಲಗ್ನಕ್ಕೆ ಸೂರ್ಯನ ದೃಷ್ಟಿ ಇದ್ರೂ ಕೂಡ ಇದೇ ಸೇಮ್ ಫಲ ಆಗುತ್ತೆ. ಉದಾಹರಣೆಗೆ ಇಲ್ಲಿ 1 2 3 4 5 6 7 ಇಲ್ಲಿ ಏನಾದರೂ ರವಿ ಇದ್ದು ಕುಂಭ ಲಗ್ನದಲ್ಲಿ ರವಿ ದೃಷ್ಟಿ ಬರ್ತದೆ, ಆ ಕಾರಣ ಇದು ಕೂಡ ಸೇಮ್ ಫಲ ಕೊಡ್ತದೆ. ನಂತರ ಇಲ್ಲಿ ಏನಾದ್ರೂ ಚಂದ್ರಗ್ರಹ ಇದ್ರೆ ನಿಮ್ಮ ದೇಹ ತುಂಬಾ ಕೋಲ್ಡ್ ಆಗಿರ್ತದೆ. ಉಷ್ಣತೆ ಕಮ್ಮಿ ಇರ್ತದೆ ದೇಹದಲ್ಲಿ. ತುಂಬಾ ಇಮೋಷನಲ್ ಆಗಿರ್ತೀರಿ. ಲಗ್ನದಲ್ಲಿ ಚಂದ್ರ ಇದ್ರೆ ತುಂಬಾ ಭಾವನಾತ್ಮಕ ಇರ್ತೀರಿ. ತುಂಬಾ ಒಂದು ಚಿಕ್ಕ ವಿಷಯಕ್ಕೂ ಬೇಜಾರು ಮಾಡ್ಕೋತೀರಿ. ನಿಮ್ಮ ತಾಯಿಗೆ ನೀವು ಹೆಚ್ಚು ಪ್ರೀತಿ ಪಾತ್ರರಾಗಿರ್ತೀರಿ. ಲಗ್ನದಲ್ಲಿ ಚಂದ್ರ ಇದ್ರೆ ನಿಮ್ಮ ತಾಯಿಗೆ ಒಂದು ಹೆಚ್ಚು ಪ್ರೀತಿ ಪಾತ್ರರಾಗಿರ್ತೀರಿ ನೀವು. ಈ ತರ ಒಂದು ಫಲ ಕೊಡುತ್ತೆ. ನಂತರ ಲಗ್ನದಲ್ಲಿ ಏನಾದರೂ ಮಂಗಳ ಗ್ರಹ ಇದ್ರೆ ನಿಮ್ಮ ದೇಹ ತುಂಬಾ ಒಂದು ಹೀಟ್ ಆಗಿರ್ತದೆ, ಉಷ್ಣ ಪ್ರವೃತ್ತಿ ಆಗಿರ್ತದೆ ನಿಮ್ಮ ದೇಹ ಲಗ್ನದಲ್ಲಿ ಮಂಗಳ ಇದ್ರೆ. ಮತ್ತೆ ಕೋಪ ಇರ್ತದೆ, ತುಂಬಾ ಒಂದು ಕೋಪ, ಆ ಮೂಗಿನ ಮೇಲೆ ಕೋಪ ಇರ್ತದೆ. ಚಿಕ್ಕ ವಿಷಯ ಕೂಡ ರೇಗಾಡ್ತೀರಿ. ಈ ತರ ಎಲ್ಲ ಫಲ ಕೊಡುತ್ತೆ ಲಗ್ನದಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ. ಈ ಪೊಲೀಸ್ ಮಿಲಿಟರಿ ಕ್ಷೇತ್ರದಲ್ಲೆಲ್ಲ ತುಂಬಾ ಒಂದು ಸಕ್ಸಸ್ ಸಿಗ್ಬೋದು. ಮತ್ತೆ ನಿಮ್ಗೆ ಕ್ರೀಡೆ ಬಗ್ಗೆ ತುಂಬಾ ಒಂದು ಇಂಟ್ರೆಸ್ಟ್ ಇರ್ತದೆ. ಈ ಸಾಹಸ ಕ್ರೀಡೆಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ನಂತರ ಲಗ್ನದಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಡ್ಯುಯಲ್ ಪರ್ಸನಾಲಿಟಿ ಕೂಡ ಇರ್ತದೆ. ದ್ವಂದ್ವ ಮನಸ್ಸು ಕೂಡ ಇರ್ತದೆ ನಿಮ್ಗೆ ಲಗ್ನದಲ್ಲಿ ಬುಧ ಇದ್ರೆ. ಮತ್ತೆ ಯಾವುದೇ ವಿಷಯವನ್ನ ಬೇಗ ಒಂದು ಕಲಿಯುವಂತ ಸಾಮರ್ಥ್ಯ ಇರ್ತದೆ. ಮತ್ತೆ ಫ್ರೆಂಡ್ಸಿಗೆ ತುಂಬಾ ಒಂದು ಪ್ರೀತಿ ಪಾತ್ರರಾಗಿರ್ತಾರೆ ಇವರು. ನಂತರ ಲಗ್ನದಲ್ಲಿ ಏನಾದ್ರು ಗುರು ಇದ್ರೆ ಇವರ ಮೈ ಬಣ್ಣ ಹಳದಿ ಕಲರ್ ಆಗಿರ್ಲಿಕ್ಕೆ ಚಾನ್ಸ್ ಇದೆ. ತುಂಬಾ ಒಂದು ಹಳದಿ ಕಲರ್ ಆಗಿರ್ತದೆ. ದೇವರು ಧರ್ಮದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಲಗ್ನದಲ್ಲಿ ಗುರು ಇದ್ರೆ ದೇವರು ಧರ್ಮದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಮತ್ತೆ ಯಾವಾಗಲೂ ಕೂಡ ನ್ಯಾಯ ನೀತಿ ಬಗ್ಗೆನೇ ಮಾತಾಡ್ತಾರೆ ಇವರು. ತುಂಬಾ ಒಂದು ಸತ್ಯ ಆಗಿರ್ತಾರೆ. ಅನ್ಯದ ಬಗ್ಗೆ ಇಷ್ಟ ಆಗಲ್ಲ ಇವರು. ಬಟ್ ಸ್ವಲ್ಪ ಡ್ಯುಯಲ್ ಪರ್ಸನಾಲಿಟಿ ಕೂಡ ಇರ್ತದೆ ಲಗ್ನದಲ್ಲಿ ಗುರು ಇದ್ರೆ. ನಂತರ ಲಗ್ನದಲ್ಲಿ ಏನಾದ್ರು ಶುಕ್ರ ಇದ್ರೆ ವೈಟ್ ಆಗಿರ್ತಾರೆ ಅವರು, ಬಿಳಿ ಬಣ್ಣ ಹೊಂದಿರ್ತಾರೆ. ಮತ್ತೆ ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರ್ತಾರೆ. ತುಂಬಾ ಒಂದು ಆಕರ್ಷಕ ವ್ಯಕ್ತಿತ್ವ. ಮತ್ತೆ ಬೇರೆಯವರಿಗೆ ಇವ್ರು ನೋಡಿದ್ರೆ ತುಂಬಾ ಒಂದು ಖುಷಿ ಆಗುತ್ತೆ. ಅಷ್ಟೊಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರ್ತಾರೆ ಅವರು. ಮತ್ತೆ ಕಲೆ ಸಾಹಿತ್ಯದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಸಾಫ್ಟ್ ಪರ್ಸನಾಲಿಟಿ ಹೊಂದಿರ್ತಾರೆ ಇವರು ಲಗ್ನದಲ್ಲಿ ಶುಕ್ರ ಇದ್ರೆ. ಆಮೇಲೆ ಲಗ್ನದಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ ಕರ್ಮ ಪ್ರಧಾನ ವ್ಯಕ್ತಿ. ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ತುಂಬಾ ಒಂದು ಹಾರ್ಡ್ ವರ್ಕಿಂಗ್ ಮಾಡುವಂತ ಕೆಪಾಸಿಟಿ ಇರ್ತದೆ ಇವರಿಗೆ. ಯಾವಾಗಲೂ ಕೂಡ ವರ್ಕ್ ಮಾಡ್ತಾರೆ ಇವರು ಶನಿ ಇದ್ರೆ. ಮತ್ತೆ ತುಂಬಾ ಹಠಮಾರಿ. ನ್ಯಾಯ ನೀತಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ ಇವರಿಗೆ. ನ್ಯಾಯ ನೀತಿ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಆಮೇಲೆ ಲಗ್ನದಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ತುಂಬಾ ಸೀಕ್ರೆಟಿವ್ ಆಗಿರ್ತಾರೆ ಇವರು. ತುಂಬಾ ಸೀಕ್ರೆಟ್ ಪರ್ಸನಾಲಿಟಿ ಹೊಂದಿರ್ತಾರೆ ಇವರು ಲಗ್ನದಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ. ಮತ್ತೆ ಯಾವುದೇ ಒಂದು ವಿಷಯದ ಬಗ್ಗೆ ಡೀಪ್ ಆಗಿ ಆಳವಾಗಿ ಸ್ಟಡಿ ಮಾಡುವಂತ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಲಗ್ನದಲ್ಲಿ ಕೇತು ಇದ್ರೆ. ಲಗ್ನದಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ ಸ್ವಲ್ಪ ದೃಷ್ಟಿ ಆಗೋ ಜಾಸ್ತಿ ಇವರಿಗೆ. ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗೋ ಜಾಸ್ತಿ ಇರ್ತದೆ. ಸ್ವಲ್ಪ ಮೋಸ ಬುದ್ಧಿ ಇರ್ತದೆ, ಕುಟಿಲ ಬುದ್ಧಿ ಇರ್ತದೆ, ತಂತ್ರಗಾರಿಕೆ ಈ ತರ ಎಲ್ಲ ಇರ್ತದೆ ಇವರಿಗೆ. ಲಗ್ನದಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ ಕುಟಿಲ ಬುದ್ಧಿ ಕೂಡ ಹೆಚ್ಚಿರುತ್ತೆ ಇವರಿಗೆ. ತಂತ್ರ ಮೋಸಗಾರಿಕೆ ಕೂಡ ಹೆಚ್ಚಿರಬಹುದು ಲಗ್ನದಲ್ಲಿ ರಾಹು ಇದ್ದಾಗ. ಇದು ಲಗ್ನದಲ್ಲಿ 9 ಗ್ರಹಗಳು ಕೊಡುವಂತ ಒಂದು ಫಲಗಳು. ಇದು ಈ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಸೇಮ್ ಇದೇ ಒಂದು ಫಲ ಕೊಡುತ್ತೆ. ಉದಾಹರಣೆಗೆ ಇಲ್ಲಿ ಏನಾದ್ರು
ದೃಷ್ಟಿ ಇದ್ರೂ ಕೂಡ ಸೇಮ್ ಇದೇ ಫಲ ಕೊಡುತ್ತೆ. ನಿಮಗೆ ಜಾತಕ ವಿಚಾರ ಮಾಡಬೇಕು, ನಮ್ದು ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ ನಮಸ್ಕಾರ.